ಮಿತ್ರರೇ ನಮಸ್ಕಾರ. ನಿಮ್ಮಲ್ಲಿ ಸಾಕಷ್ಟು ಜನ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಾಂಬಿನೇಷನ್ ಮತ್ತು ಗ್ರಹಗತಿಗಳಿರಬೇಕು ಅಂತ ಕೇಳಿದ್ರೆ ನಾನು ಕೂಡ ಟ್ರೇಡ್ ಮಾಡಿದವನಾಗಿರೋದ್ರಿಂದ ಇವತ್ತು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಯಾವ ಗ್ರಹಗಳು ಮತ್ತು ಯಾವ ಮನೆಗಳು ಯಾವ ರೀತಿ ಕಾಂಬಿನೇಷನ್ ಯೋಗಗಳಿತ್ತು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇಂದ ನಾವು ದುಡ್ಡು ಮಾಡಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ನಾವು ಸ್ಟಾಕ್ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಎರಡು ಗ್ರಹಗಳು ಯಾವುದು ಅನ್ನುವಂಥದ್ದನ್ನ ನೋಡೋಣ. ಮೊದಲನೇದು ಬುಧ ಗ್ರಹ. ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಬುದ್ಧಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಲಾಜಿಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಆರ್ಗ್ಯುಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಮತ್ತು ಎರಡನೇದಾಗಿ ನಮಗೆ ಬೇಕಾಗಿರುವಂತಹ ಗ್ರಹ ಶನಿ ಗ್ರಹ. ಶನಿ ಏನನ್ನ ಕೊಡ್ತಾನೆ? ಪೇಷನ್ಸ್ ಅನ್ನ ಕೊಡ್ತಾನೆ ಮತ್ತು ಶನಿ ಕರ್ಮಕ್ಕೂ ಕೂಡ ಕಾರಕನಾಗಿರ್ತಾನೆ. ಕ್ಲಿಯರ್? ಈ ಶನಿ ಮತ್ತು ಬುಧನ ಒಂದು ಕಾಂಬಿನೇಷನ್ ಡೇಟಾ ಅನಾಲಿಟಿಕ್ಸ್, ಡೇಟಾ ಮೈನಿಂಗ್, ಈ ರೀತಿ ಡೇಟಾ ಅಥವಾ ಅಕೌಂಟಿಂಗ್ ಇಂತಹ ಕೆಲಸಗಳನ್ನ ಯಾರು ಮಾಡ್ತಾರೋ ಅವ್ರಿಗೆ ಈ ಒಂದು ಕಾಂಬಿನೇಷನ್ ಬಹಳ ಮುಖ್ಯ, ಶನಿ ಮತ್ತು ಬುಧನದ್ದು. ಮತ್ತು ಅದು ಅಲ್ಲದೆ ಸ್ಟಾಕ್ ಮಾರ್ಕೆಟ್ ಚಾರ್ಟ್ಸ್ ಆಗಿರುತ್ತೆ. ಈ ಚಾರ್ಟ್ ಗಳನ್ನ ಒಂದು ಡೇಟಾನ ಓದಿ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ತಗೊಂಡು ಆಮೇಲೆ ಡಿಸೈಡ್ ಮಾಡೋದ್ರಿಂದ ನೀವು ಟ್ರೇಡಿಂಗ್ ಗೆ ಈ ಎರಡು ಗ್ರಹಗಳು ಬಹಳ ಮುಖ್ಯ ಆಗ್ತವೆ. ನೀವು ಸ್ಟಾಕ್ ಮಾರ್ಕೆಟ್ ಅಂತ ಬಂತು ಅಂತ ಹೇಳಿದ್ರೆ ಅಲ್ಲಿ ಟ್ರೇಡಿಂಗ್ ಇರುತ್ತೆ ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡಿಂಗ್ ಇರಬಹುದು ಅಥವಾ ಆಪ್ಷನ್ಸ್ ಫ್ಯೂಚರ್ಸ್ ಆಗಬಹುದು. ಈ ರೀತಿ ಒಂದು ಟೈಮ್ ಕನ್ಸ್ಟ್ರೈನ್ ಅಲ್ಲಿ ಮಾಡೋದು ಟ್ರೇಡಿಂಗ್ ಇರ್ತದೆ. ಇನ್ನು ಎರಡನೇದಾಗಿ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಅಂತ ಹೇಳಿದ್ರೆ CNC ಆಗ್ಬಹುದು, ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ತಿರಲ್ಲ ಅದೊಂದು, ಅಥವಾ ನಿಮ್ಮ ಪೋರ್ಟ್ಫೋಲಿಯೋವನ್ನ ಬಿಲ್ಡ್ ಮಾಡ್ಕೊಳ್ಳೋದು, ಲಾಂಗ್ ಟರ್ಮ್ ಇಟ್ಕೊಳ್ತಿರಲ್ಲ ಸ್ಟಾಕ್ ಪರ್ಚೇಸ್ ಮಾಡಿ. ಈ ರೀತಿ ಎರಡು ಕಾಂಬಿನೇಷನ್ ಅಲ್ಲಿ ನಾವು ನೋಡಬಹುದು. ನೀವು ಇಂಟ್ರಾಡೇ ಟ್ರೇಡರ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ನಿಮಗೆ ಬಹಳ ಮುಖ್ಯ ಆಗುವಂತಹ ಎರಡು ಮನೆಗಳು ಯಾವುದು ಅಂತ ಹೇಳಿದ್ರೆ 5ನೇ ಮನೆ ಮತ್ತು 11ನೇ ಮನೆ. ಮಿತ್ರರೇ, 5ನೇ ಮನೆ ಯಾಕೆ ಸ್ಟಾಕಿಗೆ ಮುಖ್ಯ ಅಂತ ಹೇಳಿದ್ರೆ 5ನೇ ಮನೆ ಇಸ್ ದ ಹೌಸ್ ಆಫ್ ಸ್ಪೆಕ್ಯುಲೇಷನ್. ನೀವೇನಾದ್ರೂ ಟ್ರೇಡರ್ ಆಗಿತ್ತು ಅಂತ ಹೇಳಿದ್ರೆ, ಇಂಟ್ರಾಡೇ ಅಥವಾ ಬೇರೆ ರೀತಿ ಟ್ರೇಡರ್ ಆಗಿತ್ತು ಅಂತ ಹೇಳಿದ್ರೆ 5ನೇ ಮನೆ ಅನ್ಸರ್ಟೈನ್ ಗೈನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದಲ್ಲದೆ ವಿಲ್ ಪವರ್, ಮೆಮೊರಿ, ಚಾರ್ಟ್ ಅನ್ನ ಪ್ಯಾಟರ್ನ್ ನೋಡ್ತಿರಲ್ಲ, ಪ್ಯಾಟರ್ನ್ ರೆಕಗ್ನೈಸ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಬುದ್ಧಿಮತ್ತೆಯನ್ನು ಒದಗಿಸ್ಕೊಡೋದು ಈ 5ನೇ ಮನೆ. ಮತ್ತು ಅತಿ ಮುಖ್ಯವಾದ ಭಾವ ಇನ್ನೊಂದು ಯಾವುದು ಅಂತ ಹೇಳಿದ್ರೆ 11ನೇ ಮನೆ. 11ನೇ ಮನೆ ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಬರುವಂತಹ ಡೈಲಿ ಇನ್ಕಮ್ ಅನ್ನ ತೋರಿಸುತ್ತೆ. ಮತ್ತು ಅದು ಅಲ್ಲದೆ 11ನೇ ಮನೆಯನ್ನ ಜಯ ಭಾವ ಅಂತ ಕರಿತೀವಿ. ಒಬ್ಬ ಟ್ರೇಡರ್ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಬ್ಬನ ದುಡ್ಡನ್ನ ಅವ್ನು ತಗೋತಿದ್ದಾನೆ ಅಂತ ಅರ್ಥ. ಸೊ ಆಲ್ಮೋಸ್ಟ್ ಡೇ ಟು ಡೇ ಬೇಸಿಸ್ ಮತ್ತೊಬ್ಬರ ಮೇಲೆ ಗೆದ್ರೇನೆ ನೀವು ದುಡ್ಡು ಮಾಡುವಂತದ್ದು. ಅದಕ್ಕೇನೆ 11ನೇ ಮನೆಗೆ ಇನ್ನೊಂದು ಹೆಸರೇನೆ ಜಯ ಭಾವ ಅಂತ ಹೇಳಿ. ನೀವು ಫುಲ್ ಟೈಮ್ ಟ್ರೇಡರ್ ಆಗ್ಬೇಕು ಅಂತ ಹೇಳಿದ್ರೆ 10ನೇ ಮನೆನೂ ಆಡ್ ಆಗ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 10ನೇ ಮನೆ ಕರ್ಮಸ್ಥಾನ, ಅಂದ್ರೆ ನಿಮ್ಮ ಕೆಲಸವನ್ನ ಡಿಸೈಡ್ ಮಾಡುತ್ತೆ. ಸೊ ಯಾವಾಗ ನಿಮ್ಮ ಜಾತಕದಲ್ಲಿ 5, 11 ಮತ್ತು 10ನೇ ಮನೆ ಕನೆಕ್ಷನ್ ಆಗುತ್ತೋ ಆಗ ನೀವು ಫುಲ್ ಟೈಮ್ ಟ್ರೇಡರ್ ಆಗುವಂತಹ ಚಾನ್ಸಸ್ ಇರ್ತದೆ. ಇನ್ನ ಸಾಕಷ್ಟು ಜನ ನಮಗೆ ಟ್ರೇಡಿಂಗ್ ಬೇಡ, ಇನ್ವೆಸ್ಟ್ಮೆಂಟ್ ಮಾತ್ರ ಸಾಕು ಅಂತ ಹೇಳ್ತಾರೆ. ಅಂತವ್ರಿಗೆ ಬಹುಮುಖ್ಯವಾಗಿ ಬೇಕಾದದ್ದು ಯಾವುದು ಅಂತ ಹೇಳಿದ್ರೆ 5 ಮತ್ತು 2ನೇ ಮನೆ ಮತ್ತು 11ನೇ ಮನೆ, ಅಥವಾ 2ನೇ ಮನೆ ಮತ್ತು 11ನೇ ಮನೆ ಕಾಂಬಿನೇಷನ್ ಕೂಡ ವರ್ಕೌಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 2ನೇ ಮನೆ ನಿಮ್ಮ ಸೇವಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವೇನೋ 11ನೇ ಮನೆಯಲ್ಲಿ ದುಡ್ಡು ಮಾಡಬಹುದು, ಬಟ್ ಅದನ್ನ ಉಳಿಸ್ಕೊಳ್ಳೋಕೆ ಚಾನ್ಸೇ ಇರಲ್ಲ 2ನೇ ಮನೆ ಗಟ್ಟಿಯಾಗಿರಲಿಲ್ಲ ಅಂತ ಹೇಳಿದ್ರೆ, ಅಥವಾ 2ನೇ ಮನೆ ಅಧಿಪತಿ ಸರಿಯಾಗಿ ಜಾತಕದಲ್ಲಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ. ಆದ್ರಿಂದ 2ನೇ ಮನೆನೂ ಕೂಡ ನಿಮ್ಮ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ. ಇನ್ನು ನೀವು ಯಾವಾಗ ಟ್ರೇಡಿಂಗ್ ಮಾಡಬಾರ್ದು ಅಂತ ಹೇಳಿದ್ರೆ ಈ ಯಾವುದೇ ಕಾಂಬಿನೇಷನ್ ಅಲ್ಲಿ 6ನೇ ಮನೆ ಅಥವಾ 6ನೇ ಮನೆಯ ಅಧಿಪತಿ, 8ನೇ ಮನೆ ಅಥವಾ 8ನೇ ಮನೆಯ ಅಧಿಪತಿ, 12ನೇ ಮನೆ ಅಥವಾ 12ನೇ ಮನೆಯ ಅಧಿಪತಿ, ಇವುಗಳಲ್ಲಿ ಯಾವುದೇ ಒಂದು ಕಾಂಬಿನೇಷನ್ ಪಾರ್ಟಿಸಿಪೇಟ್ ಮಾಡಿದ್ರು ಈ ಯೋಗಗಳಿಗೇನೆ ನೀವು ಟ್ರೇಡ್ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ 6ನೇ ಮನೆ ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ಸಾಕಷ್ಟು ಜನ ನೋಡ್ತೀರಾ ಪರ್ಸನಲ್ ಲೋನ್ ಎಲ್ಲ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ. ಮತ್ತು 8ನೇ ಮನೆ ಅನ್ಸರ್ಟೈನ್ ಭಾವ. ಉದಾಹರಣೆ ಯಾವ್ದಾದ್ರು ನೀವು ಒಂದು ಪೊಸಿಷನ್ ನ ಹೋಲ್ಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ಹೋಲ್ಡ್ ಮಾಡ್ತು ಅಂತ ಹೇಳಿದ್ರೆ ಬೆಳಗ್ಗೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿದ್ರೆ ನಿಮ್ ಕ್ಯಾಪಿಟಲ್ ವಾಶ್ ಔಟ್ ಆಗುತ್ತೆ. ಕೇಸ್ 12ನೇ ಮನೆ ಬಗ್ಗೆ ಮಾತಾಡೋಂಗೆ ಇಲ್ಲ. 12ನೇ ಮನೆ ಇಸ್ ದ ಹೌಸ್ ಆಫ್ ಲಾಸ್. ಆದ್ರಿಂದ ಈ ಅಧಿಪತಿಗಳೇನಾದ್ರೂ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಮಿತ್ರರೇ, ನಾನು ಟ್ರೇಡ್ ಸ್ಟಾರ್ಟ್ ಮಾಡಿದಾಗ ಒಂದು 2018 ಆಗಿತ್ತು. ಸೊ ಈ ಒಂದು 7-8 ವರ್ಷಗಳ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಸಾಕಷ್ಟು ಜನ ಅದ್ಭುತವಾದಂತಹ ಟ್ರೇಡಿಂಗ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಎಲ್ಲರೂ ಅವರ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇಂಟ್ರಾಡೇ ಅಲ್ಲಿ ಮಾಡಿದ್ರು. ಅಟ್ ದ ಎಂಡ್ ಎಲ್ಲರೂ ಇನ್ವೆಸ್ಟರ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಕ್ಯಾಶ್ ಅಂಡ್ ಕ್ಯಾರಿನೋ ಅಥವಾ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದ್ರಲ್ಲಿದ್ದಾರೆ. ಸೊ ನಾನು ನಿಮಗೆ ಪರ್ಸನಲ್ ಸಜೆಸ್ಟ್ ಮಾಡುವಂತದ್ದು ಈ ಟೈಮ್ ಕನ್ಸ್ಟ್ರೈನ್ ಇರುವಂತಹ ಇಂಟ್ರಾಡೇ ಆಗಿರ್ಬೋದು ಅಥವಾ ಆಪ್ಷನ್ಸ್ ಆಗಿರ್ಬೋದು ಅಥವಾ ಫ್ಯೂಚರ್ ಆಗಿರ್ಬೋದು, ಇಂಥದ್ರಿಂದ ದೂರ ಇರುವಂತದ್ದು ಒಳ್ಳೇದು. ಹಾಗೂ ಟ್ರೇಡಿಂಗ್ ಮಾಡ್ಬೇಕಂತ ಹೇಳಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ತುಂಬಾ ಒಳ್ಳೇದು. ನಾನ್ ನೋಡಿದ್ದೇನು ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದಕ್ಕಿಂತ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟೇನೆ ಹೆಚ್ಚಿಗೆ ದುಡ್ಡು ಮಾಡಿರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.